ನನಗೆ ನಾ ಹೋಗೋದಿಲ್ಲ. ಆದ್ರೂ ಸಂಡೇ ಅನ್ನೋ ಬಂದಿಲ್ಲ ನಮ್ಗೆ ಒಟ್ಟ ಬಂದೇ ಇಲ್ಲ. ಸಂಡೇ ಅನ್ನೋದು ನೋಡಿಲ್ಲ ಇನ್ನ ಮಟ್ಟ ನಿಮ್ಗೆ. ಹೌದು ನಂಗೆ ಏನು ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಅವ್ರಿಗೆ ಮಾಡಕ್ ಬರ್ತೈತಿ, ಅವರ ನಂಗೆ ಮಾಡಿಕೊಡ್ತಾರೆ, ನಾ ಒಪ್ಕೋತಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಅವ್ರಿಗೆ ಆರಾಮಿರಲಿಲ್ಲ ಅಂತ ಅವ್ರ ಡ್ಯೂಟಿಗೆ ಹೋಗಿರಲಿಲ್ಲ, ಅದಕ್ಕಾಗಿ ಇವತ್ತು ಹೊಂಟವರು. ಮತ್ತು ನಿನ್ನೆ ಸ್ವಲ್ಪ ರೆಸ್ಟ್ ಸಿಕ್ಕಿತ್ತು, ಅವ್ರು ಡ್ಯೂಟಿಗೆ ಹೋಗಿರಲಿಲ್ಲ ಅಂತೇಳಿ, ಯಾಕಂದ್ರೆ ಕೆಲಸ ಏನು ಜಾಸ್ತಿ ಇರಲಿಲ್ಲ. ಬಟ್ ಇವತ್ತು ಮತ್ತೆ ವಾಪಸ್ ಡ್ಯೂಟಿಗೆ ಹೋಗಬೇಕು, ಒಂದೇ ದಿನ ಸುಟ್ಟಿ ಕೊಟ್ಟರು. ಅದಕ್ಕಾಗಿ ಮತ್ತು ನಮ್ಮ ಡೈಲಿ ಕೆಲಸ ಬೆಳಗ್ಗೆ ಜಲ್ದಿ ಏಳು, ಜಲ್ದಿ ಕೆಲಸ ಮಾಡು, ಅಡುಗೆ ಮಾಡು ಇದೈತಿ. ಇವಾಗ ರೊಟ್ಟಿ ತಿನ್ನೋಕ್ಕಾಗತ್ತಿಲ್ಲ ಅಂತ ಅದಕ್ಕಾಗಿ ಚಪಾತಿನ ಮಾಡೋದು ಬರೀ. ಈಗ ಪಲ್ಯ ಕಾಳು ಕುದಿಸೀನಿ, ಇನ್ನು ಈಗ ಸಿಟಿ ಮುಗ್ದೈತದ, ಒಗ್ಗರಣೆ ಹಾಕಬೇಕು. ಅವರ ಚಹಾ ಅಟ್ಟು ಕುಡಿಯೋಂಗಿಲ್ಲ, ನಾ ಒಬ್ಬಕ್ಕೆ ಚಹಾ ಕುಡಿಯಾಕತ್ತೇನೆ. ಈಗ ಅವ್ರು ಈಗ ಬ್ರಷ್ ಮಾಡಕತ್ತವ್ರು, ಪಾಪ ಆರಾಮಿಲ್ಲ, ಆದರೂ ಹೊಂಟಾರು ಡ್ಯೂಟಿಗೆ. ನಾವು ಸ್ವಲ್ಪ ಚಹಾ ಕುಡಿದು ನಮ್ಮ ಮುಂದಿನ ಕೆಲಸ ಮಾಡಬೇಕಿನ್ನ. ಈಗ ಚಹಾ ಕುಡಿಯಾಕತ್ತೇನು. ಎಲ್ಲ ಮಾಡಿ ಅಡುಗೆಲ್ಲ ಮಾಡಿ ಕೊಟ್ಟು ಕಳ್ಸೋಣ ಅಂತಾಳ. ಮತ್ತು ನನಗೆ ಅದನ್ನು ಮಾಡು ಇದನ್ನು ಮಾಡು, ಕುಕ್ಕರ್ ತೆಗಿ, ಒಗ್ಗರಣೆ ಹಾಕು ಅಂತಾಳೆ. ಮತ್ತು ಮಾಡೋದಕ್ಕರೆ ಮತ್ತು ಯಾಕೆ ಅದನ್ನು ಹೇಳೋದು ಆಮೇಲೆ ಮಂದಿಗೆ ನಾ ಮಾಡಿ ಅಂತ ಹೆಲ್ಪ್ ಮಾಡ್ರೆ ಹೇಳೋದೇ ನಾನು. ಹಾಂ, ಮತ್ತು ಈಗ ಹೇಳು, ಇದೇನು ಎಕ್ಸ್ಟ್ರಾ ಕೂದಲಿದೆ, ಇದು ಮುಂದಿರ್ಬೇಕೇನಿದೆ, ಇದು ಸ್ಟೈಲ್ ಏನದ, ಅದೊಂದು ಕೂದಲ ಒಂದು ಮುಂದೆ ಇಟ್ಕೋಕ್ ಕುಂತ ಅದೊಂದೇ ನೋಡೋದು ಅಷ್ಟೇ ಇರ್ತೈತಿ. ಇದ್ರೊಳಗೆ ಏನೈತಿ, ಮಟಾಣಿ. ಎಲ್ಲಿ ಇನ್ನ ಸೀಟೆ ಇದನ್ನಾಗಿಲ್ಲ, ಅಷ್ಟು ನೀರು ಹಿಡ್ದೈತಿ. ಇನ್ನ ನಿನ್ನ ಕೈಯಾಗಿನ ರೊಟ್ಟಿ ತಿಂದು ಸಾಕಾಗಿ ಚಪಾತಿ ಮಾಡತ್ತೀವ, ಚಲೋ ಆಯ್ತು. ಮುಖಕ್ಕೆಲ್ಲ ಹಿಟ್ಟು ಹಚ್ಕೋಬೇಕು ಏನದನ್ನ, ಹಿಟ್ಟು ಹಚ್ಕೊಂಡ್ರನ ಇದನ್ನ ಅಡುಗೆ ಮಾಡ್ದಂಗೆ ಏನದ. ಹೌದು, ಅಂಗಳಕ್ಕೆ ನೀರು ಹಾಕಿಲ್ಲ, ಅಡುಗೆ ಮಾಡಕ್ಕೆ ನಿಂತಾಳೆ. ಇನ್ನು ಕಸ ಇಲ್ಲ ಏನಿಲ್ಲ, ಒಟ್ಟು ಅಡುಗೆ ಮಾಡಕ್ಕೆ ನಿಂತು ಬಿಡ್ತಾಳೆ ಒಟ್ಟು ಡೈಲಿ. ಒಟ್ಟು ಮಾಡಿ ಒಟ್ಟು ಕೈಟಿ ನಾನು ದೂಸಿ ಆಮೇಲೆ ಈಗೆಲ್ಲ ಮಾಡ್ಕೊತ ನಿಂತ್ಬಿಡ್ತಾಳೆ. ಹಿಂಗಿದೆ ಐಡಿಯಾ. ಪಾಪ ಅವ್ರಿಗೆ ಆರಾಮ ಇರ್ತಾರೆ, ಬಟ್ ಅವ್ರ ಕಡೆಯಿಂದನೇ ಪಲ್ಯ ಮಾಡ್ಸಕತ್ತನು, ಯಾಕಂದ್ರೆ ಪಲ್ಯ ಟೇಸ್ಟ್ ಆಗ್ತೈತೆ ಅವ್ರ ಕಡೆಯಿಂದ. ಅದಕ್ಕಾಗಿ ಅವರ ಪಲ್ಯ ಮಾಡಾಕತ್ತಾರು. ನಾ ಚಪಾತಿ ಇಟ್ಟೆ, ಇಟ್ಟಿದ್ದೇನು ಇಲ್ಲೇ ವಟಾಣಿ ಕಾಳ್ಕೊದ್ದವು, ಅವನ್ನ ಒಗ್ಗರಣೆ ಹಾಕ್ತಾರು. ಆಮೇಲೆ ಚಪಾತಿ ಎಷ್ಟು ಮಾಡಿದ್ರೆ ಮುಗೀತು, ಅವ್ರಿಗೆ ಅನ್ನ ಹಾಕಿಡ್ಬೇಕು. ಇನ್ನು ಉಪ್ಪಿಟ್ಟು ಮಾಡಬೇಕು, ರವೆ ಐತಿ. ನಮಗಾರೆ ಉಪ್ಪಿಟ್ಟು ತಿನ್ನೋಕೆ ಆಗೋದಿಲ್ಲ, ಬಟ್ ನಾಷ್ಟ ಬೇಕಾಗ್ತೈತಿ, ಅವ್ರಿಗೆ ಹಸು ಆಕೈತಂತೆ. ಅದಕ್ಕಾಗಿ ನಾಷ್ಟ ಮಾಡಿ ಹೋಗ್ತಾರೋ. ಉಪ್ಪಿಟ್ಟು ದಿನ ಅವಲಕ್ಕಿನೂ ತಿಂದು ಬೋರ್ ಆಗೈತಿ. ಇವತ್ತು ಉಪ್ಪಿಟ್ಟು ಮಾಡತ್ತವು, ಭಾಳ ದಿನ ಅದು ಉಪ್ಪಿಟ್ಟನ್ನು ತಿಂದೆ. ಈಗ ದೋಸೆ ಏನು ಮಾಡಕ್ ಬರಲ್ಲ, ಅದಕ್ಕಾಗಿ ಮಾಡೋಲ್ಲ ನಾವು. ಅದೇನಿಲ್ಲ, ನನಗೂ ಮಾಡಕ್ ಬರ್ತೈತಿ, ಬಟ್ ಇವ್ರು ಹೋಗೋ ಟೈಮ್ ನನಗೆ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಇವ್ರು ಹೋಗ್ತಾರು 8:30 ನೋಡಕ್ಕ. ಬರೋ ಟೈಮ್ಗೆ ರಾತ್ರಿಗೆ ಬಂದು ಊಟ ಮಾಡಿ ಮಾಡ್ಕೋತಾವ. ಸಂಡೇ ಮಾಡ್ಕೊಡ್ತೇನಲ್ಲ, ಸಂಡೇ ನೀನೇ ಮನೆಯಾಗಿದ್ದೆ ಮಾಡ್ಕೊಡೋದಿಲ್ಲ. ಸಂಡೇ ಬಂದೇ ಇಲ್ಲ ನಮ್ಮ ಮನ್ಯಾಗ, ಸಂಡೇನ ಬಂದಿರುವ ನೀನೇ ನಿಮಗೆ ಆರಾಮ್ ಇದ್ದಿರ್ಲಿ. ನೀವು ಬೆಳಗ್ಗೆ ಹೇಳಿದ್ರೆ ನನಗೆ ನಾವು ಹೋಗೋದಿಲ್ಲ. ಆದ್ರೂ ಸಂಡೇ ಅನ್ನೋ ಬಂದಿಲ್ಲ ನಮ್ಗೆ ಒಟ್ಟ ಬಂದೇ ಇಲ್ಲ. ಸಂಡೇ ಅನ್ನೋದು ನೋಡಿಲ್ಲ ಇನ್ನ ಮಟ್ಟ ನಿಮ್ಗೆ. ಹೌದು ನಂಗೆ ಏನು ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಅವ್ರಿಗೆ ಮಾಡಕ್ ಬರ್ತೈತಿ, ಅವರ ನಂಗೆ ಮಾಡಿಕೊಡ್ತಾರೆ, ನಾ ಒಪ್ಕೋತಾರೆ. ಅದಕ್ಕೆ ನೀನು ಬ್ರೆಡ್ ರೋಸ್ಟ್ ಮಾಡಿ ತಿಂದು ಅವ್ರದ್ದು ಸ್ಪೆಷಲ್ ಗ್ರೇವಿ ಮಾಡ್ತಾರೆ. ಅವ್ರು ಗ್ರೇವಿ ಮಾಡಿ ಪಲ್ಯ ಮಾಡ್ತಾರೆ. ಗ್ರೇವಿ ಮಾಡ್ದ ಪಲ್ಯ ಹೆಂಗೆ ಮಾಡ್ತೀಯ? ಎಲ್ಲ ಹಾಕಿ ಮಾಡಬೇಕು. ನಾವು ಎಲ್ಲ ಹಾಕಿ ಮಾಡು ಹೆಂಗೆ ರೆಡಿ ಆದ ಪಲ್ಯ. ಬಟಾಣಿಕಾಯಿ ಪಲ್ಯ ನೋಡು, ಅದಕ್ಕೆ ಮಾಡಕ್ಕಸ್ತೀವಿ. ಸಿಕ್ಕಿದ್ದೆ ಚಾನ್ಸ್. ಪಾಪ ಅಂಗಳಕ್ಕೂ ನೀರನ್ನು ಅವ್ರ ಕೈಲೇನೆ ಹಾಕಾಕತ್ತದನು, ಯಾಕಂದ್ರೆ ನಾನು ಒಳಗಿನ ಕೆಲಸ ಮಾಡಕತ್ತಾನು. ಅವರ ಸ್ವಲ್ಪ ನಾನೇ ನೀರು ಹಾಕಿಬಿಡ್ತೀನಿ, ಬಕೆಟ್ ಎಲ್ಲ ಹೋಯ್ತಿ ಅಂತೇಳಿ ಅವರು ಹೋದ್ರು ಹಾಕಿ ಬಂದರು.